ಹಾಯ್ ನಮಸ್ಕಾರ. ಸುಹಾಸಿನಿ ಕನ್ನಡ ವ್ಲಾಗ್ಸ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸುಹಾಸಿನಿ. ಇವತ್ತು ನಾನು ಮಧ್ಯಾಹ್ನ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಮಧ್ಯಾಹ್ನದು ಮತ್ತು ನೆಕ್ಸ್ಟ್ ಡೇ ಮಧ್ಯಾಹ್ನದು 2 ದಿವಸದ ವ್ಲಾಗನ್ನು ಇವತ್ತಿನ ವಿಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವತ್ತು ಮಧ್ಯಾಹ್ನಕ್ಕೆ ನಾನು ಕ್ಯಾಬೇಜ್ ಪರೋಟನ ಮಾಡ್ತಾಯಿದ್ದೀನಿ. ಕ್ಯಾಬೇಜ್ ಪರೋಟ ಮಾಡೋದಕ್ಕೆ ಅಗಲ ಇರೋ ಪಾತ್ರೆಯಲ್ಲಿ ಗೋಧಿ ಹಿಟ್ಟನ್ನು ಹಾಕಿದ್ದೀನಿ. ಆ ಗೋಧಿ ಹಿಟ್ಟಿಗೆ 1 ಬೌಲಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ ಕ್ಯಾಬೇಜ್, ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ ಮೆಂತ್ಯ ಸೊಪ್ಪು ಮತ್ತು ತುರಿದಿರುವಂಥ ಕ್ಯಾರೆಟ್ ತುರಿ, ಹಾಗೆ ಒಂದು ಅರ್ಧ ಬೌಲಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ ಈರುಳ್ಳಿನ ಹಾಕಿದ್ದೀನಿ. ನೆಕ್ಸ್ಟ್ ಒಂದು ಚಿಕ್ಕದಾಗಿರೋ ಮಿಕ್ಸರ್ ಜಾರಲ್ಲಿ ಹಸಿಮೆಣಸಿನಕಾಯಿ, ಕರಿಬೇವು, ಜೀರಿಗೆ, ಅಜ್ವೈನು ಮತ್ತು ಹಸಿ ಶುಂಠಿನ ಹಾಕಿ ಅದನ್ನು ಈ ರೀತಿ ಸಣ್ಣದಾಗಿ ಪೇಸ್ಟನ್ನು ಮಾಡಿದ್ದೀನಿ. ಇವಾಗ ಇದನ್ನು ಕೂಡ ಇದ್ರ ಜೊತೆ ಹಾಕಿ ನೆಕ್ಸ್ಟ್ 1.5 ಟೀ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೆಕ್ಸ್ಟ್ ಇವಾಗ ಇದಕ್ಕೆ ಇನ್ನೂ ನಿಮಗೆ ಸ್ವಲ್ಪ ಮಸಾಲ ಬೇಕು ಅಂದರೆ ಇದಕ್ಕೆ ನೀವು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಮತ್ತು 1 ಟೀ ಸ್ಪೂನಷ್ಟು ಗರಂ ಮಸಾಲನ ಹಾಕೋಬೋದು. ಎಕ್ಸ್ಟ್ರಾ ಫ್ಲೇವರ್ ನಿಮಗೆ ಪರೋಟ ಅಲ್ಲಿ ಬೇಕಂದರೆ ಮಾತ್ರ ನೀವು ಗರಂ ಮಸಾಲನ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ, ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇವಾಗ ಇದೆಲ್ಲ ಕೂಡ ಮೊದಲು ಕೈಯಿಂದನೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಹಾಕಿರುವಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನಿದೆ ಅದು ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನಾನು ಇದಕ್ಕೆ ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡಿದ್ದೀನಿ. ಸೊ ಮೆಂತ್ಯ ಸೊಪ್ಪು ಬದಲಾಗಿ ನೀವು ಇದಕ್ಕೆ ಪಾಲಕ್ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಇಲ್ಲಾಂದರೆ ಬೇರೆ ಯಾವುದಾದ್ರೂ ಸೊಪ್ಪಿದ್ದರೆ ಅದು ಕೂಡ ಹಾಕೋಬೋದು. ಇಲ್ಲಾಂದರೆ ಟೋಟಲಿ ಸ್ಕಿಪ್ ಮಾಡೋದಿದ್ರೆ ನೀವು ಹಾಗೂ ಕೂಡ ಮಾಡ್ಕೋಬೋದು. ನಾನು ಸ್ವಲ್ಪ ಹೆಲ್ದಿಯಾಗಿರಲಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಮೆಂತ್ಯ ಸೊಪ್ಪನ್ನು ಹಾಕಿದ್ದೀನಿ. ಇದು ಮಧ್ಯಾಹ್ನ ಲಂಚಿಗೆ, ರಾತ್ರಿ ಊಟಕ್ಕೆ ಮತ್ತು ನೀವು ಮಕ್ಕಳಿಗೆ ಲಂಚ್ ಬಾಕ್ಸನ್ನು ಕೊಡುವಾಗ ಕೂಡ ಈ ಪರೋಟನ ಮಾಡಿಕೊಡ್ಬೋದು. ಹೆಲ್ದಿ ಕೂಡ ಇರುತ್ತೆ. ಹಾಗೆ ನೀವು ಡಯಟನ್ನು ಮಾಡ್ತಾ ಇದ್ದೀರಿ ಅಂದರೆ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ. ಈ ಹದಕ್ಕೆ ಕಲಿಸ್ಕೊಂಡಾದಮೇಲೆ ಇವಾಗ ಮೇಲ್ಗಡೆಯಿಂದ ಸ್ವಲ್ಪ ನೀರನ್ನು ಹಾಕಿಬಿಟ್ಟು 10 ನಿಮಿಷ ಹಿಟ್ಟನ್ನು ನೆನೆಯೋದಕ್ಕೆ ಬಿಡೋಣ. 10 ನಿಮಿಷ ಆದಮೇಲೆ ನೆಕ್ಸ್ಟ್ ಇವಾಗ ಪರೋಟನ ಮಾಡ್ಕೊಳ್ಳೋಣ. ಪರೋಟನ ನೀವು 2 ಥರದ್ದು ಮಾಡ್ಕೋಬೋದು. ಒಂದು ಮೊದಲನೇದಾಗಿ ಹಿಟ್ಟು ಹಚ್ಚಿ ಕೂಡ ನೀವು ಇದನ್ನು ಲಟ್ಟಿಸ್ಕೋಬೋದು, ಇಲ್ಲಾಂದರೆ ಎಣ್ಣೆ ಹಚ್ಚಿ ಕೂಡ ಇದನ್ನು ಲಟ್ಟಿಸ್ಕೋಬೋದು. ಹಾಗೆ ಪರೋಟನ ಲಟ್ಟಿಸೋವಾಗನೇ ತುಂಬ ತೆಳ್ಳಗೆ ಲಟ್ಟಿಸ್ಬಾರ್ದು, ಸ್ವಲ್ಪ ದಪ್ಪನೇ ಇಟ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ನಾನು ಗ್ಯಾಸ್ ಮೇಲೆ ತವಾ ಕೂಡ ಬಿಸಿಗೆ ಇಟ್ಟಿದ್ದೀನಿ. ಇವಾಗ ಬಿಸಿಯಾಗಿರುವಂಥ ತವಾ ಮೇಲೆ ಪರೋಟನ ಬೇಯಿಸೋಣ. ನಾನು ಇದಕ್ಕೆ ಮೇಲುಗಡೆಯಿಂದ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೋತಾ ಇದ್ದೀನಿ. ಎಣ್ಣೆ ಬದಲಾಗಿ ನೀವು ಇಲ್ಲಿ ತುಪ್ಪ ಕೂಡ ಹಾಕೋಬೋದು. ಆಲ್ರೆಡಿ ಇದ್ರದ್ದು ರೆಸಿಪಿ ನಾನು ನನ್ನ ರೆಸಿಪಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬೇಕಂದರೆ ಇದ್ರದ್ದು ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. 2 ಸೈಡಿಂದ ಲೈಟಾಗಿ ಈ ರೀತಿ ಕೆಂಪು ಬಣ್ಣ ಬರೋವರೆಗೂ ಇದನ್ನು ಬೇಯಿಸಿದ್ರೆ ನಮ್ದು ಹೆಲ್ತಿಯಾಗಿರೋಂಥ ಪರೋಟ ರೆಡಿ ಆಯಿತು. ಇವಾಗ ಇದ್ರ ಜೊತೆ ತಿನ್ನೋದಕ್ಕೆ ನಾನು ಇಲ್ಲಿ ಚಟ್ನಿ ಕೂಡ ಮಾಡಿದ್ದೀನಿ. ಸೊ ಇದ್ರದ್ದು ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ತುಂಬಾ ಚೆನ್ನಾಗಿದೆ ಚಟ್ನಿ ರೆಸಿಪಿ ಕೂಡ. ಈ ಚಟ್ನಿ ಮಾಡೋದಕ್ಕೆ ಮೊದಲು ಗ್ಯಾಸ್ ಮೇಲೆ ಒಂದು ಪ್ಯಾನ್ಗೆ ನಾನು ಒಂದು 3 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು 3 ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು ಅರ್ಧ ಕಪ್ ಹಸಿ ಶೇಂಗಾ, ಒಂದು 10 ರಿಂದ 12 ಪೀಸ್ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ನಾನಿಲ್ಲಿ 2 ಥರದ್ದನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾರ್ಮಲ್ ಖಾರದ ಮೆಣಸಿನ್ಕಾಯಿ ಒಂದು 2, ಹಾಗೆ ಒಂದು 4 ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋದ್ರಿಂದ ಚಟ್ನಿಗೆ ಕಲರ್ ಚೆನ್ನಾಗಿ ಬರುತ್ತೆ. ಹಾಗೆ ಒಂದು 2 ಕಡ್ಡಿಯಷ್ಟು ಕರಿಬೇವನ್ನು ಹಾಕಿ ಇದನ್ನು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡೋವಾಗ ಗ್ಯಾಸ್ ಫ್ಲೇಮ್ ಸ್ವಲ್ಪ ಮೀಡಿಯಮ್ಲಿನೇ ಇಟ್ಕೊಂಡು ಸುಮಾರು ಒಂದು 2 ರಿಂದ 3 ನಿಮಿಷದವರೆಗೂ ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಈರುಳ್ಳಿದು ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ನೆಕ್ಸ್ಟ್ 1 ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಟೊಮೆಟೊನ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ನಾಟಿ ಟೊಮೆಟೊ ಯೂಸ್ ಮಾಡ್ತಾ ಇರೋದ್ರಿಂದ ಒಂದು 3 ಹಾಕ್ಕೊಂಡಿದ್ದೀನಿ. ನೀವು ನಾರ್ಮಲ್ ಫಾರಮ್ ಟೊಮೆಟೊನ ಹಾಕ್ಕೋತಾ ಇದ್ದರೆ ಒಂದು 5 ರಿಂದ 6 ಹಾಕ್ಕೋಬೋದು. ಇವಾಗ ಟೊಮೆಟೊ ಕೂಡ ಸಾಫ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಇಲ್ಲಿ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂದರೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಆದರೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ನಿಮಗೆ ಚಟ್ನಿದು ಕಲರ್ ಬಂದುಬಿಟ್ಟು ಗ್ರೀನಾಗಿ ಬರುತ್ತೆ. ಇವಾಗ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಿದೆ. ಸೊ ಈ ಸ್ಟೇಜಲ್ಲಿ ಗ್ಯಾಸ್ ಆಫ್ ಮಾಡಿಕೊಂಡು ಇವಾಗ ಇದನ್ನು ಆರೋದಕ್ಕೆ ಬಿಡೋಣ. ಸ್ವಲ್ಪ ಇದು ಆರಿದ ಮೇಲೆ ನೆಕ್ಸ್ಟ್ ಒಂದು ಮಿಕ್ಸರ್ ಜಾರ್ಗೆ ಇದನ್ನು ಹಾಕಿಬಿಟ್ಟು ಇದ್ರದ್ದು ಪೇಸ್ಟನ್ನು ಮಾಡ್ಕೊಳ್ಳೋಣ. ಈ ಚಟ್ನಿನ ನೀವು ಒಂದು 2 ರಿಂದ 3 ದಿವಸದವರೆಗೂ ಫ್ರಿಜ್ಜಲ್ಲಿ ಇಟ್ಕೊಂಡು ಆರಾಮಾಗಿ ತಿನ್ಕೋಬೋದು. ಹಾಗೆ ನಾ ಮಾಡ್ತಾ ಇರೋದು ಕ್ವಾಂಟಿಟಿ ಬಂದುಬಿಟ್ಟು ಒಂದು 5 ರಿಂದ 6 ಜನಕ್ಕೆ ಆಗೋಷ್ಟಿದೆ. ರುಬ್ಬೋವಾಗ ಸ್ವಲ್ಪ ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಈ ರೀತಿ ಸ್ಮೂತಾಗಿ ಪೇಸ್ಟನ್ನು ಮಾಡ್ಕೊಳ್ಳೋಣ. ಈ ರೀತಿ ಪೇಸ್ಟ್ ರೆಡಿ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆನ ಹಾಕ್ಕೋತಾ ಇದ್ದೀನಿ. ಒಗ್ಗರಣೆಗೆ ನಾನಿಲ್ಲಿ ತಿರ್ಗಾ ಅದೇ ಪ್ಯಾನನ್ನು ಯೂಸ್ ಮಾಡ್ತಾಯಿದ್ದೀನಿ.
ಒಂದು 2ರಿಂದ 3 ಟೀ ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಒಂದು 3ರಿಂದ 4 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಒಗ್ಗರಣೆಯಲ್ಲಿ ನೀವು ಯಾವಾಗೂ ಬ್ಯಾಡಗಿ ಮೆಣಸಿನ್ಕಾಯಿನ ಯೂಸ್ ಮಾಡಿ, ಆವಾಗ ನಿಮ್ಮದು ಒಗ್ಗರಣೆದು ಕಲರ್ ಚೆನ್ನಾಗಿ ಬರುತ್ತೆ. ಹಾಗೆ ಸ್ವಲ್ಪ ಹಿಂಗು, ಕೊತ್ತಂಬರಿ, ಕರಿಬೇವನ್ನು ಹಾಕಿಬಿಟ್ಟು ಒಗ್ಗರಣೆನ ಈ ಥರ ಫ್ರೈ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಮಿಕ್ಸರ್ ಜಾರಲ್ಲಿ ರುಬ್ಬಿರುವಂಥ ಪೇಸ್ಟನ್ನು ಹಾಕಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಇದು ಚಟ್ನಿ ಎಷ್ಟು ಗಟ್ಟಿ ಬೇಕು, ಎಷ್ಟು ತೆಳ್ಳಗೆ ಬೇಕು ಅದ್ರ ಮೇಲೆ ನೀವು ನೀರಿನ ಕ್ವಾಂಟಿಟಿನ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಇದನ್ನು ತೆಳ್ಳಗೆ ಮಾಡ್ಕೊತಾ ಇದ್ದೀನಿ. ಈ ಚಟ್ನಿನ ನೀವು ತಿರ್ಗಾ 1 ನಿಮಿಷದವರೆಗೂ ಕುದಿಸ್ಕೊಂಡು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಆರಾಮಾಗಿ ಒಂದು 2 ದಿವಸದವರೆಗೂ ಈ ಚಟ್ನಿನ ಇಟ್ಕೊಂಡು ತಿನ್ಬೋದು. ಸೊ ಫೈನಲಿ ನಮ್ಮದು ಚಟ್ನಿ ರೆಡಿ ಆಯಿತು. ವಿಶು ಹೇಳಕತ್ತನ ಅದು ಗೋಲ್ ಗುಂಬಸ್ ಅದು ಏನದ ಅದೊಂದು ಸ್ಟ್ರಕ್ಚರ್ ಅದ. ಮತ್ತು ಗೋಲ್ ಗುಂಬಸ್ ಏನದ ಅದು ಟ್ರೈನ್ ಅದ. ಬಟ್ ನಾನು ಹೇಳಕತ್ತೀನಿ ಗೋಲ್ ಗುಂಬಸ್ ಟ್ರೈನ್ ಅದ, ಗೋಲ್ ಗುಂಬಸ್ ಸ್ಟ್ರಕ್ಚರ್. ಈ ಸರ್ತಿ ಡಿಮಾರ್ಟಿಂದ ನಾನು ಲೂಸ್ ಆಗಿರೋ ಹಿಟ್ಟನ್ನೇ ತೊಗೊಂಡು ಬಂದೆ. ಸೊ ನನಗೆ ತಿಂಗಳಿಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಹಿಟ್ಟು ಬೇಕಾಗುತ್ತೆ ಅದೆಲ್ಲ ಕೂಡ ನಾನು ತೊಗೊಂಡು ಬರ್ತೀನಿ. ಕೆಲವೊಂದು ಸರ್ತಿ ಪ್ಯಾಕೆಟ್ ಹಿಟ್ಟನ್ನು ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಕೆಲವೊಂದು ಸರ್ತಿ ಈ ಥರ ಲೂಸ್ ಹಿಟ್ಟನ್ನು ತೊಗೊಂಡು ಬಂದಿರ್ತೀನಿ. ಲೂಸ್ ಹಿಟ್ಟು ತೊಗೊಂಡು ಬಂದಾಗ ನಾನು ಇಮಿಡಿಯೇಟ್ಲಿ ಅಥವಾ ನೆಕ್ಸ್ಟ್ ಡೇನೇ ಅದನ್ನು ಚಾಳಾಸಿ ಒಂದು ಪ್ಲಾಸ್ಟಿಕ್ ಕಂಟೈನರಲ್ಲಿ ಹಾಕಿ ಇಡ್ತೀನಿ. ಸೊ ಈ ಥರ ಚಾಳಾಸಿ ಇಡೋದ್ರಿಂದ ಅದರಲ್ಲಿ ಕೆಲವೊಂದು ಸರ್ತಿ ಎಲ್ಲ ಕಾಳು ಬೇಳೆ ಎಲ್ಲ ಮಿಕ್ಸ್ ಆಗಿರುತ್ತೆ, ಕೆಲವೊಂದು ಸರ್ತಿ ಕಡ್ಡಿ ಮತ್ತು ಏನಾದರೂ ಗುಂಜು ಥರ ಎಲ್ಲ ಇದ್ದಿರುತ್ತೆ. ಸೊ ನಾವು ಹಾಗೆ ತೊಗೊಂಡು ಬಂದು ಇಟ್ಟರೆ ಅದರಲ್ಲಿ ಇಮಿಡಿಯೇಟ್ಲಿ ಹುಳ ಆಗಿಬಿಡುತ್ತೆ. ಸೊ ಈ ಥರ ತೊಗೊಂಬಂದಿದ ತಕ್ಷಣ ನಾವು ಫ್ರೀ ಟೈಮನ್ನು ತೊಗೊಂಡ್ಬಿಟ್ಟು ಚಾಳಾಸಿ ಇಡೋದ್ರಿಂದ ಹಿಟ್ಟಲ್ಲಿ ಯಾವುದೇ ರೀತಿ ಹುಳ ಬರೋದಿಲ್ಲ ಮತ್ತು ನಮಗೆ ಮಾಡೋವಾಗ ತೊಗೊಳೋದಕ್ಕೆ ಕೂಡ ಈಸಿ ಆಗುತ್ತೆ. ಇವತ್ತು ಸ್ಯಾಟರ್ಡೇ ಇರೋದ್ರಿಂದ 2 ಮಕ್ಕಳು ಕೂಡ ಮನೆಯಲ್ಲಿ ಇದ್ದಾರೆ. ಸೊ ಅವರು ಕೂಡ ಈ ಥರದ ಕೆಲಸದಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ. ನೋಡಿ, ಇಬ್ಬರು ಕೂಡ ನಾ ಮಾಡ್ತೀನಿ ಅಂತ ಬಂದಿದ್ದಾರೆ. ನಾವು ಮಕ್ಕಳಿಗೆ ಯಾವ ಕೆಲಸ ಮಾಡಬೇಡ ಅಂತ ಹೇಳ್ತೀವಿ, ಬೇಕಂತ ಹೇಳ್ಬಿಟ್ಟು ಅವ್ರು ಅದೇ ಕೆಲಸ ಮಾಡ್ತಾರೆ. ಒಂದು 30 ಮಿನಿಟ್ಸಲ್ಲಿ ಆಗೋವಂಥ ಕೆಲಸ ಅವರು ಇಬ್ಬರು ಕಲ್ತ್ಬಿಟ್ಟು ನನಗೆ 1 ಅವರ್ ಮಾಡಿದ್ರು. ಫುಲ್ ನನ್ನ ಮಗ ಅಂತೂ ಹಿಟ್ಟು ಹಾಕಬೇಕಾದ್ರೆ ಎಲ್ಲ ಕಿಚನ್ ಫ್ಲೋರಲ್ಲಿ ಮತ್ತು ಕೆಳಗಡೆ ಎಲ್ಲ ಚೆಲ್ಲಿದ. ಸೊ ಇವಾಗ ಅದೆಲ್ಲ ಕೂಡ ಕ್ಲೀನ್ ಮಾಡಿ ಇವಾಗ ನೆಕ್ಸ್ಟ್ ಡಬ್ಬನ ತುಂಬ್ತಾ ಇದ್ದೀನಿ. ನಾನು ರವೆ, ಮೈದಾ, ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು ಎಲ್ಲ ಕೂಡ ತೊಗೊಂಡು ಬಂದೆ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಈ ಥರದ ಹಿಟ್ಟನ್ನು ತೊಗೊಂಡು ಬಂದಾಗ ಅದನ್ನು ಚಾಳಸಿದ ಮೇಲೆ ಒಂದು ಸ್ವಲ್ಪ ಗ್ಯಾಸ್ ಮೇಲೆ ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಬಿಸಿ ಮಾಡಿ ಆಮೇಲೆ ಏರ್ಟೈಟ್ ಕಂಟೈನರಲ್ಲಿ ಹಾಕಿಡಿ. ಆವಾಗ ಅದರಲ್ಲಿ ಹುಳ ಬರೋದಿಲ್ಲ, ಚೆನ್ನಾಗಿರ್ತವೆ. ಸೊ ಇವಾಗ 2 ಡಬ್ಬ ಪ್ಯಾಕ್ ಆಗಿದೆ. ಹಾಗೆ ನೈಟಲ್ಲಿ ನಾನು ಪಾಲಕ್ ಸೊಪ್ಪಿನ ಸಾರು ಮಾಡಿದ್ದೆ. ಅದು ಸಾರು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಉಳಿಯಿತು. ನಾವು ಎಷ್ಟೇ ಕಡಿಮೆ ಕ್ವಾಂಟಿಟಿಯಲ್ಲಿ ಸಾರನ್ನು ಮಾಡಿದಾಗ ಅದು ಉಳಿಯುತ್ತೆ ಮತ್ತು ನಾವು ನೆಕ್ಸ್ಟ್ ಡೇ ಅದನ್ನೇ ಬಿಸಿ ಮಾಡಿಕೊಟ್ಟಾಗ ಅದು ಯಾರೂ ಕೂಡ ಊಟ ಮಾಡೋದಿಲ್ಲ. ಸೊ ಅದಕ್ಕೆ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಉಳಿದಿರೋವಂಥ ಸಾಂಬಾರಿಂದ ನಾನು ಥಾಲಿಪೀಟನ್ನು ಮಾಡ್ತಾಯಿದ್ದೀನಿ. ಇದು ಉತ್ತರ ಕರ್ನಾಟಕ ಸೈಡ್ ತುಂಬಾ ಜಾಸ್ತಿ ಮಾಡ್ತಾರೆ. ಹಾಗೆ ಇದು ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಉಳಿದಿರುವಂಥ ಸಾಂಬಾರಲ್ಲಿ ನಾನು ಮೊದಲಿಗೆ ಗೋಧಿ ಹಿಟ್ಟು, ಜೋಳದ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನು ಹಾಕಿದ್ದೀನಿ. ಇದರಲ್ಲಿ ಜೋಳದ ಹಿಟ್ಟಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು, ಆವಾಗ ನಿಮಗೆ ಅದ್ರದ್ದು ಟೇಸ್ಟ್ ಮತ್ತು ಕ್ರಿಸ್ಪಿನೆಸ್ ಬರುತ್ತೆ. ಅದೆಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಇದಕ್ಕೆ ಈರುಳ್ಳಿ, ಕ್ಯಾರೆಟ್ ತುರಿ, ಕೊತ್ತಂಬರಿ ಮತ್ತು ಸ್ವಲ್ಪ ಅರಿಶಿಣ, ಗರಂ ಮಸಾಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾವು ನಾರ್ಮಲ್ ಯೂಸ್ ಮಾಡುವಂತಹ ಮಸಾಲ ಖಾರನ ಹಾಕಿದ್ದೀನಿ. ನೀವು ಮನೆಯಲ್ಲಿ ಯಾವ ಮಸಾಲ ಖಾರ ಯೂಸ್ ಮಾಡ್ತೀರಾ ಅದನ್ನೇ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಉತ್ತರ ಕರ್ನಾಟಕ ಸೈಡ್ ಮಾಡುವಂಥ ಮಸಾಲ ಖಾರನ ಯೂಸ್ ಮಾಡಿದ್ದೀನಿ. ಇವಾಗ ಇದೆಲ್ಲ ಕೂಡ ಹಾಕಿ ಸ್ಪೂನಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೀವು ನೀರು ಹಾಕ್ಕೋಬೇಕಂತ ಏನು ಅವಶ್ಯಕತೆ ಇರೋದಿಲ್ಲ. ಸೊ ಜಸ್ಟ್ ನಿಮ್ಮದು ಸಾಂಬಾರು ಎಷ್ಟು ಇದೆ ಆ ಕ್ವಾಂಟಿಟಿ ಮೇಲೆ ನೀವು ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಈ ಹದಕ್ಕೆ ಕಲಿಸ್ಕೊಳ್ಳಿ. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತೀರಾ, ಸಾಂಬಾರು ಕಡಿಮೆ ಇದೆ ಅಂದಾಗ ನೀವು ಇದಕ್ಕೆ ನೀರನ್ನು ಹಾಕ್ಕೋಬೇಕು. ಸೊ ನಾನು ಎಷ್ಟು ಸಾಂಬಾರು ಉಳಿದಿತ್ತು ಸೊ ಅದರಲ್ಲೇ ಮಾಡ್ತಾಯಿದ್ದೀನಿ. ಈ ಥರ ಕಲಿಸ್ಬಿಟ್ಟು ಅದನ್ನು ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡೋಣ. ಅಷ್ಟರಲ್ಲಿ ನಾನು ಈ ಕಡೆ ಇಲ್ಲಿ ಒಗ್ಗರಣೆನ ಹಾಕ್ಕೋತಾ ಇದ್ದೀನಿ. ಇದು ಎದಕ್ಕೆ ಅಂದರೆ ಚಿತ್ರಾನ್ನ ಮಾಡೋದಕ್ಕೆ. ನಾರ್ಮಲಿ ಚಿತ್ರಾನ್ನ ಅಂದರೆ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಕೆಲವೊಬ್ಬರಿಗೆ ನಮ್ಮದು ಬೆಂಗಳೂರು ಸೈಡ್ ಮಾಡುವಂಥ ಚಿತ್ರಾನ್ನ ಬರೋದಿಲ್ಲ. ಸೊ ಅಂಥವರಿಗೆ ಇದನ್ನು ಶೇರ್ ಮಾಡ್ಕೋತಾ ಇದ್ದೀನಿ.
ಮೊದಲಿಗೆ ನಾನು ಪಾತ್ರೆಯಲ್ಲಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಕಡಲೆಬೇಳೆ ಉದ್ದಿನಬೇಳೆನ ಸ್ವಲ್ಪ ಲೈಟಾಗಿ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಹಸಿಮೆಣಸಿನ್ಕಾಯಿ ಮತ್ತು ಸಾಸಿವೆ, ಜೀರಿಗೆ ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ ಈರುಳ್ಳಿ, ಕರಿಬೇವನ್ನು ಹಾಕಿ ಇವಾಗ ಸ್ವಲ್ಪ ಈರುಳ್ಳಿ ಲೈಟಾಗಿ ಕೆಂಪು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇವಾಗ ಒಂದು ಚುಟ್ಕಿಯಷ್ಟು ಹಿಂಗನ್ನು ಹಾಕ್ಕೊಂಡ್ಬಿಟ್ಟು ಅರಿಶಿಣ ಹಾಕ್ಕೋತಾ ಇದ್ದೀನಿ. ಬೇಕಂದರೆ ನೀವು ಇದಕ್ಕೆ ಕಡಲೆಕಾಯಿ ಬೀಜ ಕೂಡ ಹಾಕ್ಕೋಬೋದು. ಸೊ ನಾನು ಕಡಲೆಕಾಯಿ ಬೀಜನ ಹಾಕ್ಕೊಳ್ಳೋದನ್ನು ಮರೆತೆ ಅದನ್ನು ಮತ್ತೆ ನಾನು ಆಮೇಲೆ ಹಾಕ್ಕೊಂಡೆ. ಹಾಗೆ ಒಗ್ಗರಣೆಗೆ ಎಷ್ಟು ಬೇಕಷ್ಟು ನೋಡ್ಕೊಂಡ್ಬಿಟ್ಟು ಉಪ್ಪನ್ನು ಹಾಕಿಬಿಟ್ಟು ಇವಾಗ ರೆಡಿ ಮಾಡಿಟ್ಕೊಂಡಂಥ ಅನ್ನನ ಹಾಕಿ ಹೈ ಗ್ಯಾಸ್ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಇವಾಗ ಅನ್ನನ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಎಷ್ಟು ಹೈ ಗ್ಯಾಸ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋತೀರಾ ಅಷ್ಟು ನಿಮ್ಮದು ರುಚಿ ಚೆನ್ನಾಗಿ ಬರುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಫುಲ್ ಗ್ಯಾಸ್ ಫ್ಲೇಮ್ ಲೋವಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾರೆ, ಆವಾಗ ನಿಮಗೆ ಅದು ಟೇಸ್ಟ್ ಬರೋದಿಲ್ಲ. ಹೈ ಗ್ಯಾಸ್ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡ್ಕೊಳ್ಳಿ, ಆವಾಗ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಚಿತ್ರಾನ್ನ ರೆಡಿ ಆಯಿತು. ನೆಕ್ಸ್ಟ್ ಇವಾಗ ಒಂದು ತವಾನ ಇಟ್ಬಿಟ್ಟು ಥಾಲಿಪೀಠನ ಮಾಡ್ಕೊಳ್ಳೋಣ. ಥಾಲಿಪೀಠನ್ನು ಮಾಡುವಾಗ ನಾನು ಡೈರೆಕ್ಟ್ ಈ ಥರದ್ದು ತವಾ ಮೇಲೇ ಎಣ್ಣೆನ ಹಾಕಿಬಿಟ್ಟು ಸ್ಪೂನಿಂದ ನಾವು ರೆಡಿ ಮಾಡಿಟ್ಕೊಂಡಂಥ ಹಿಟ್ಟನ್ನು ಹಾಕೋತೀನಿ. ಥಾಲಿಪೀಠನ್ನು ಹಾಕೊಳ್ಳೋವಾಗ ನೀವು ಸ್ವಲ್ಪ ದಪ್ಪ ಸೈಜಲ್ಲಿ ಬರೋಂಗೆ ಹಿಟ್ಟನ್ನು ಹಾಕ್ಕೋಬೇಕು. ಹಾಗೆ ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಂಡ್ಬಿಟ್ಟು ಇದನ್ನು ಅಗಲ ಮಾಡ್ಕೊಳ್ಳೋಣ. ಆವಾಗ ನಿಮಗೆ ಹಿಟ್ಟು ಕೈಗೆ ಅಂಟ್ಕೊಳ್ಳೋದಿಲ್ಲ. ಸೆಂಟ್ರಲ್ಲಿ ಒಂದು ಹೋಲನ್ನು ಮಾಡಿಬಿಟ್ಟು ಸೈಡಿಂದ ಮತ್ತು ಸೆಂಟ್ರಲ್ಲಿ ಚೆನ್ನಾಗಿ ಎಣ್ಣೆನ ಹಾಕ್ಕೊಳ್ಳಿ. ನೀವು ಪರೋಟಕ್ಕೆ ಎಷ್ಟು ಚೆನ್ನಾಗಿ ಎಣ್ಣೆನ ಹಾಕ್ತೀರಾ ಆವಾಗ ನಿಮ್ಮ ಪರೋಟಾಗೆ ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಕ್ರಿಸ್ಪಿನೆಸ್ ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ಗ್ಯಾಸ್ ಫ್ಲೇಮ್ ಸ್ವಲ್ಪ ಮೀಡಿಯಮ್ಲೇ ಇಟ್ಕೊಂಡು ಒಂದು 5-6 ನಿಮಿಷದವರೆಗೂ ಈ ಪರೋಟಾನ ಎರಡೂ ಸೈಡಿಂದ ಲೈಟಾಗಿ ಈ ರೀತಿ ಕೆಂಪು ಬಣ್ಣ ಬರೋವರೆಗೂ ಬೇಯಿಸಿದ್ರೆ ಸಾಕು. ನಮ್ಮದು ಪರೋಟ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ. ಮೊಸರು ಜೊತೆ ಸರ್ವ್ ಮಾಡಿ. ಇವಾಗ ಈ ಥಾಲಿಪೀಠನ ನಾನು ನನ್ನ ಮಗಳಿಗೆ ಟೇಸ್ಟ್ ಮಾಡೋದಕ್ಕೆ ಕೊಡ್ತೀನಿ. ಸೊ ಅವಳು ಹೇಳ್ತಾಳೆ ಅವಳಿಗೆ ಇಷ್ಟ ಆಗಿದೆ ಇಲ್ಲ ಅಂತ ಹೇಳ್ಬಿಟ್ಟು. ಚೆಕ್ ಮಾಡು, ಟೇಸ್ಟ್ ನೋಡಿ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಇದು ತುಂಬಾನೇ ಇಷ್ಟ ಆಗುತ್ತೆ. ತುಂಬಾ ಇಷ್ಟಪಟ್ಟು ತಿಂತಾರೆ. ಇದನ್ನ ನೀವು ಬಿಸಿ ಬಿಸಿ ಹಾಗೆ ತಿನ್ಬೇಕು. ಸೊ ಆದ್ಮೇಲೆ ಇದ್ರದ್ದು ರುಚಿ ಡಿಫ್ರೆಂಟ್ ಆಗಿ ಆಗುತ್ತೆ. ಬಿಸಿ ಸೂಪರ್ ಆಗಿದೆ. ಥಾಲಿಪೀಠ ಮತ್ತೆ ಮೊಸರು ಜೊತೆ ತುಂಬಾನೇ ಚೆನ್ನಾಗಿರುತ್ತೆ. ಮೊಸರು ಇಲ್ಲ ಅಂದ್ರೆ ನೀವು ಇದನ್ನ ಚಟ್ನಿ ಜೊತೆ ಸರ್ವ್ ಮಾಡ್ಕೋಬಹುದು. ಅದೇ ಮೊಸರು ಜೊತೆ ತುಂಬಾನೇ ಚೆನ್ನಾಗಿರುತ್ತೆ. ಅವ್ರಿಗೆ ಗೊತ್ತೇ ಆಗೋದಿಲ್ಲ ಇದನ್ನ ನಾವು ಉಳಿದಿರೋ ಸಾಂಬಾರಿಂದ ಮಾಡಿದೀವಿ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಉಳಿದಿರೋ ಸಾಂಬಾರಿಂದ ಮಾಡಿದೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಅವರಿಗೆ ಅಷ್ಟು ರುಚಿಯಾಗುತ್ತೆ. ಸೊ ನಮ್ಮ ಸಾಂಬಾರು ಕೂಡ ಹಾಳಾಗೋದಿಲ್ಲ, ಹಾಗೆ ಇವ್ರ ಹೊಟ್ಟೆ ಕೂಡ ತುಂಬುತ್ತೆ. ಸೊ ಇದರಲ್ಲಿ ನಾವು ಎಲ್ಲ ವೆಜಿಟೇಬಲ್ಸ್ ಹಾಕಿರೋದ್ರಿಂದ ಇದು ಹೆಲ್ದಿ ಕೂಡ ಇರುತ್ತೆ. ಲೆಫ್ಟ್ ಓವರ್ ಸಾಂಬಾರಿಂದ ಮಾಡಿರೋದು. ಎಲ್ಲ ತರದ್ದು ವೆಜಿಟೇಬಲ್ಸ್, ಎಲ್ಲ ತರದ ಹಿಟ್ಟೆಲ್ಲ ಹಾಕ್ಬಿಟ್ಟು ಮಾಡಿರೋದು. ಸೊ ಹಳ್ಳಿ ಕಡೆ ಎಲ್ಲ ಇದೇ ತರನೇ ಜಾಸ್ತಿ ಮಾಡ್ತಾರೆ. ಇದು ನಮ್ಮ ಅಮ್ಮಂದು ರೆಸಿಪಿ. ನಮ್ಮಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ಯಾವಾಗೂ ಮಾಡ್ಕೊಡೋರು. ಸೊ ಇವಾಗ ನಾನು ಕೂಡ ನನ್ನ ಮಕ್ಕಳಿಗೆ ಈ ಥರದ್ದು ಅಭ್ಯಾಸನ ಮಾಡಿಸಿದ್ದೀನಿ. ನಾವು ಮಕ್ಕಳಿಗೆ ಯಾವ ಥರದ್ದು ಫುಡ್ಡನ್ನು ಕೊಡ್ತೀವಿ, ಸೊ ಅದೇ ಥರ ಅವರು ಅಡ್ಜಸ್ಟ್ ಆಗ್ತಾರೆ. ಅದು ಹಾಳಾಗೋಕ್ಕಿಂತ ಮುಂಚೆನೇ ಈ ಥರದ್ದು ಡಿಫ್ರೆಂಟ್ ವೆರೈಟಿಯಲ್ಲಿ ನಾವು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಅವರಿಗೆ ಕೂಡ ಐಡಿಯಾ ಬರುತ್ತೆ ನಾವು ಅಡುಗೆನ ಹಾಳು ಮಾಡಬಾರ್ದು, ತಿನ್ನಬೇಕು ಅಂತ ಹೇಳ್ಬಿಟ್ಟು. ಸೊ ಮಕ್ಕಳಿಗೆ ನಾವು ಯಾವ ಥರ ಬೆಳೆಸ್ತೀವಿ ಅದೇ ಥರ ಬೆಳೀತಾರೆ ಮಕ್ಕಳು. ಅಜ್ಜಿ ಅಜ್ಜಿದು ಲಾಸ್ಟ್ ಟೈಮ್ ನಾವು ಕ್ಯಾಪ್ ಹಾಕಿದ್ವಿ ಮುಂದೆ, ಅದಕ್ಕೆ ನೀರು ಬಂದಿರಲಿಲ್ಲ. ಸದ್ಯ ಫೈನಲಿ ಬಂತು ಕಾವೇರಿ ನೀರು. ನೀರು ಟೇಸ್ಟ್ ಮತ್ತು ಕಾವೇರಿ ನೀರು ಟೇಸ್ಟ್ ಮಾಡೋಣ. ಇಷ್ಟ ಟೇಸ್ಟ್ ಮಾಡ್ತೀಯ? ನೀರು ಹಂಗೆ ಹೇಳ್ತೀಯ? ಕುಡಿ, ಒಂದೇ ಕುಡಿ.
ಚಲೋ ಅದ ನೋಡಿ ಎಷ್ಟು ಕ್ಲಿಯರ್ ಅವ ನೀರು. ಚಲೋ ಚಲೋ ಅಲ್ಲ? ಕಾವೇರಿ ನೀರು ಎಲ್ಲಿ ಕಾವೇರಿ ರಿವರಿಂದ ನೀ ಟೇಸ್ಟ್ ಮಾಡ್ತಿ ಪಿಲು? ರಿವರಿಂದ ಸ್ವೀಟು ಗಂಗಾ ವಾಟರ್ ಕುಡಿಯೋದೇ ಬೇಡ, ನೀ ಟೇಸ್ಟ್ ಮಾಡ್ಬೇಕು. ಸಿಂಕಲ್ಲಿ ಕೂಡ ನಾವು ಈ ಥರ ಕನೆಕ್ಷನ್ ಕೊಟ್ಟಿದ್ದೀವಿ. ಅಲ್ಲಿ ತಳಗಡೆ ಸಂಪ್ ತುಂಬಿದ್ರೆ ಸೊ ನೀರು ಇಲ್ಲಿ ಬರುತ್ತೆ. ಇಲ್ಲಿ ಬಂದಾಗ ನಾವು ಕುಡಿಯೋದಕ್ಕೆ ಥರ ತುಂಬ್ಕೋಬೋದು. ಇದೇ ಫಸ್ಟ್ ಟೈಮ್ ಅವರು ಬಿಡ್ತಾ ಇರೋದು. ಸೊ ನೋಡೋಣ, ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಜೋರಾಗಿ ಬಿಟ್ಟರೆ ಸೊ ಇಲ್ಲೇ ತುಂಬ್ಕೋತೀವಿ. ಆಟ ಆಡ್ಲಿಕ್ಕೆ ಅಲ್ಲೇದ ಆಟ ಆಡೋದು. ಸೊ ಅಲ್ಲಿ ಇವತ್ತು ಸ್ಯಾಟರ್ಡೇ ಇರೋದ್ರಿಂದ ತುಂಬಾ ರಶ್ ಇದೆ. ಸೊ ಆಟ ಆಡೋದಕ್ಕೆ ಆಗ್ತಾಯಿಲ್ಲ. ತುಂಬ ಜನ ಬಂದಿದ್ದಾರೆ. ಲಾಸ್ಟ್ ಟೈಮ್ ಬಂದಾಗ ಯಾರೂ ಇರಲಿಲ್ಲ. ಈ ಸರ್ತಿ ಫುಲ್ ಪಾರ್ಕ್ ಎಲ್ಲ ಫುಲ್ ಆಗಿಬಿಟ್ಟಿದೆ. ಎಲ್ಲ ಕಡೆ ಜನನೇ ಜನ ಇದ್ದಾರೆ. ಲಾಸ್ಟ್ ಟೈಮ್ ನಾವು ಮಧ್ಯಾಹ್ನಕ್ಕೆ ಬಂದಿದ್ದೀವಿ, ಯಾರೂ ಇರಲಿಲ್ಲ. ಇವಾಗ ಸಂಜೆ ವೇಳೆ ಬಂದಿದ್ದಕ್ಕೆ ಜಾಸ್ತಿ ಜನ ಇದ್ದಾರೆ. ಶ್ರಾವು ಎಲ್ಲರೂ ಒಂದೇ ಕಡೆ ಇರೋದು, ಆ ಕಡೆ ಈ ಕಡೆ ಹೋಗೋದಿಲ್ಲ.